ಇದೆ ಅಂತ. ಮದುವೆ ಆದ ವಸ್ತುರಲ್ಲಿ ಎಲ್ರಿಗೂ ಬೇರೆ ಆಗಬೇಕು ಅನ್ನೋ ಆಸೆ ಇರುತ್ತಮ್ಮ. ಆದರೆ ಆಸೆನೇ ಜೀವನ ಅಲ್ಲ. ಒಂದು ಕುಟುಂಬ ಅನ್ನೋದು ಒಂದು ಜೇನುಗೂಡು ಇದ್ದಾಗೆ. ಎಲ್ಲರೂ ನಗ್ತಾ ಇದ್ರೆ ಸಿಹಿ ಅನ್ನೋ ಜೇನು ಸೃಷ್ಟಿ ಆಗುತ್ತೆ. ಅದನ್ನು ಎಲ್ರಿಗೂ ಹಂಚ್ಬೇಕೆ ಹೊರತು ಜೇನುಗೂಡನ್ನೇ ನಾಶ ಮಾಡಬಾರ್ದು. ಮಾಡಿದ ತಪ್ಪನ್ನು ತಿದ್ದೋದು ತಂದೆ ತಾಯಿ ಕರ್ತವ್ಯ. ಅದನ್ನೇ ನೀನು ತಾಯಿ ಮಾಡಿದ್ದಾರೆ. ಓ, ಹಾಗಾದ್ರೆ ಇವಳು ಮೊಸಳೆ ಕಣ್ಣೀರ್ನ ನೀವೆಲ್ಲ ನಂಬುದ್ರಿ? ಲೇ ಯಪ್ಪ, ಕಣ್ಣೀರು ಒಂದೇ ಕಾರಣಕ್ಕೆ ಬರೋದು, ಒಂದು ಸಂತೋಷಕ್ಕೆ ಇನ್ನೊಂದು ಸಂಕಟಕ್ಕೆ. ಅದನ್ನ ಬಿಟ್ಟು ನಾಯಿಗೆ, ನರಿಗೆ, ಕೋತಿಗೆ, ಮೊಸಳೆಗೆಲ್ಲ ಕಣ್ಣೀರು ಬರಲ್ಲ. ಅಯ್ಯ ನೀನ್ ನಿನ್ನ ಆದ್ರೂ ಒಂದು ನಿಮಿಷ ಅಮ್ಮ, ಅವನು ಕಾಲಿಗೆ ಬೀಳಿಲ್ಲ ಅಂತ ಅವನು ಬೇಜಾರು ಮಾಡ್ಕೊಂತ ಡೈರೆಕ್ಟಾಗಿ ಬಿದ್ದುಬಿಡು. ಅದಕ್ಕೂ ಬಗ್ಲಿಲ್ವಾ ರಾತ್ರಿ ನೀನು ಹೇಳ್ಕೊಡ್ಬೇಕಾ? ನೀ ಕಾಲಿಗೆ ಬಿದ್ದಾಗ ಕ್ಷಮಿಸ್ಬಿಡ್ಬೇಕಾ? ಎದ್ದೇಳೆ. ಯಾಕೆ ದಿನ ರಾತ್ರಿ ನಾನ್ ನಿಮ್ಗೆ ಕ್ಷಮಿಸಲ್ವಾ? ಅಂದ್ರೆ ದಿನ ರಾತ್ರಿ ನಾನ್ ನಿನ್ ಕಾಲು ಹಿಡಿತೀನ? ನಾನ್ ಮೆತ್ತಿಗೆ ಹೇಳಿದ್ರೆ ನೀವ್ ಊರೆಲ್ಲ ಕೇಳೋ ಹೋಗಿ ಕಿರ್ಚ್ತಾ ಇದ್ದೀರಲ್ರಿ. ಏಯ್ ಬಿಟ್ಟ ಅಂದ್ರೆ ಏನೋ ಅದು ನಿಮ್ಮಿಬ್ರು ಜಗಳ? ಏನಿಲ್ಲ ಏನಿಲ್ಲ. ಹಾ, ಬೇಗ ಹೋಗಿ ರೆಡಿ ಆಗಿ. ಬನ್ರಿ ಇಲ್ಲಿ ಇಟ್ಕೋ. ಕೈ ಇಟ್ಕೊಂಡು ಹಿಡ್ಕೊಂಡೆ